ನಮಸ್ತೆ ಫ್ರೆಂಡ್ಸ್, ಇವತ್ತು ಕೆಲವೊಂದು ವಿಷಯ ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು. ಆದ್ದರಿಂದ ನಾನು ಕೆಲವೊಂದು ಮಾಹಿತಿಗಳನ್ನು ಡೈರೆಕ್ಟ್ ಆಗಿ ಹೇಳ್ತೇನೆ. ಇಂಡೈರೆಕ್ಟ್ ಆಗಿ ಹೇಳುದು ಅಥವಾ ಆ ಮಾತಿಗೆ ಪಾಲಿಶ್ ಮಾಡಿ ಹೇಳುದು ಅದೆಲ್ಲ ಬುದ್ಧಿ ನನಗೆ ಇಲ್ಲ. ನೀವು ನನ್ನ ಬಗ್ಗೆ ಎಂತ ಎಣಿಸ್ಕೊಂಡ್ರು ಕೂಡ ನಾನು ಕೇರ್ ಮಾಡಲಿಕ್ಕೆ ಹೋಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇರುವ ವಿಷಯವನ್ನು ಇರುವ ಹಾಗೆ ಹೇಳಬೇಕು, ಆಯ್ತಾ? ನಾವು ಉಂಟಲ್ಲ, ಇದು ತೊಂದರೆ ಆಗ್ತದೆ, ಅಮಾವಾಸ್ಯೆ ದಿವಸ ಹೀಗೆಲ್ಲ ಮಾಡಬಾರ್ದು, ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿದ್ರೆ ನಿಮ್ಗೆ ಎಂತ ಸಹ ಅಂತ ಹೇಳ್ಕೊಂಡು ಗೊತ್ತಾಗುದಿಲ್ಲ. ಯಾಕೆ ತೊಂದರೆ ಆಗ್ತದೆ, ಹೇಗೆ ತೊಂದರೆ ಆಗ್ತದೆ, ಏನು ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ನಿಮ್ಗೆ ಗೊತ್ತಾಗುದಿಲ್ಲ. ಅದನ್ನು ಮುಚ್ಚಿಟ್ಕೊಂಡು ಇರುವ ವಿಷಯನ್ನೆಲ್ಲ ಹೇಳ್ತಾ ಹೋದ್ರೆ ತಪ್ಪಾಗುತ್ತೆ. ಆದ್ರಿಂದ ನಾನು ಕರೆಕ್ಟಾಗಿ ಹೇಳ್ತೇನೆ ನೋಡಿ, ಈ ತಪ್ಪನ್ನು ನಾಳೆ ಅಮಾವಾಸ್ಯೆ ಅಂತ ಹೇಳ್ಕೊಂಡು ಯಾವ ಅಮಾವಾಸ್ಯೆ ದಿವಸ ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ವಾಮಾಚಾರ ಮಾಡೋದುಂಟಲ್ಲ, ಅದು ಜಾಸ್ತಿ ಅಮಾವಾಸ್ಯೆ ದಿವಸ. ಆದ್ರೆ ನೀವು ಕೆಟ್ಟದಾಗ್ಬೇಕು, ನಿಮ್ಗೆ ಕೆಟ್ಟದಾಗ್ಬೇಕು, ಒಬ್ರು ಏಳಿಗೆ ಆಗುವುದನ್ನು ನಿಮ್ಮ ದೂರದವರಲ್ಲ ನೀವು ಎಣಿಸ್ಕೊಳ್ಳೋದು. ಏನಂತ ಹೇಳಿದ್ರೆ ದೂರದವರು, ಶತ್ರುಗಳು ನಿಮ್ಗೆ ವಾಮಾಚಾರ ಮಾಡ್ತಾರೆ, ಕೆಟ್ಟದಾಗ್ಲಿ ಅಂತ ಹೇಳ್ಕೊಂಡು ಬಯಸ್ತಾರೆ ಅಂತ. ಅದು ನೀವು ಫಸ್ಟ್ ತಲೆಯಿಂದ ಹೊರಗಡೆ ಹಾಕಿ. ನಿಮ್ಗೆ ಯಾವತ್ತೂ ಕೂಡ ನನ್ನ ಮಾತು ಖಾರ ಆದ್ರೂ ಕೂಡ ಪರವಾಗಿಲ್ಲ, ಇರುವ ವಿಷಯ ಇರುವ ಹಾಗೆ ನಾನು ಹೇಳ್ತೇನೆ. ನಿಮ್ಗೆ ಯಾವತ್ತೂ ಕೂಡ ಕೆಟ್ಟದಾಗ್ಲಿ ಅಂತ ಹೇಳ್ಕೊಂಡು ಬಯಸುವವರು ನಿಮ್ಮ ಹತ್ತಿರ ಇರುವವರೇ, ನಿಮ್ಮ ಜೊತೆ ಇರುವವರೇ, ನಿಮ್ಮ ಜೊತೆಗೆ ಹುಟ್ಟಿದವರೇ ಅಥವಾ ನಿಮ್ಮ ಸಂಬಂಧಿಕರೇ, ಆಯ್ತಾ? ಅವರು ಮಾತ್ರ ನಿಮ್ಗೆ ಎಣಿಸೋದು. ವಾಮಾಚಾರ ಮಾಡೋದಾದ್ರೂ ಕೂಡ ಅಷ್ಟೇ, ನಿಮ್ಮ ಮನೆಗೆ ಸಲೀಸಾಗಿ ಬಂದು ಹೋಗ್ತಾರೆ ನೋಡಿ, ಅಂತವರು ವಾಮಾಚಾರ ಮಾಡ್ತಾರೆ. ಬಿಟ್ರೆ ಎಲ್ಲೋ ಕೂತ್ಕೊಂಡು ನಿಮ್ಮ ಮನೆಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವರು ವಾಮಾಚಾರ ಮಾಡ್ಲಿಕ್ಕೆ ಆಗುದಿಲ್ಲ. ಇವಾಗ ನಾನು ಹೇಳ್ತಿರುವ ಮಾತು ಬರೀ ನನ್ನ ಮಾತು ಮಾತ್ರ ಅಲ್ಲ, ಉತ್ತರ ಭಾರತ ಅಂದ್ರೆ ನಾರ್ತ್ ಇಂಡಿಯನ್ ಫೇಮಸ್ ಜ್ಯೋತಿಷಿ ಕೂಡ ಈ ಮಾತನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ ಅಮಾವಾಸ್ಯೆ ದಿವಸ ಈ ತರದ್ದು ಕೆಲಸ ಮಾಡ್ತಾರೆ, ಸ್ವಲ್ಪ ಜಾಗೃತೆಯಾಗಿರಿ ಎಲ್ಲರೂ ಕೂಡ ಅಂತ ಹೇಳ್ಕೊಂಡು ಅವರು ಏನು ಹೇಳಿದ್ದಾರೆ ನೋಡಿ, ಅದನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಏನಂತ ಹೇಳಿದ್ರೆ ನಮ್ಗೆ ಮಾತ್ರ ಗೊತ್ತಾದ್ರೆ ಅದು ತಪ್ಪಾಗುತ್ತೆ, ಎಲ್ಲರಿಗೂ ಕೂಡ ಗೊತ್ತಿರಬೇಕು ಇಂತಹದ ಕೆಟ್ಟ ಜನರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳ್ಕೊಂಡು. ಆದ್ರಿಂದ ಜಾಗೃತೆ ಆಗಿರುವ ಕಾರಣಕ್ಕೆ ಉಂಟಲ್ಲ ನಾನು ಹೇಳ್ತಾ ಇದ್ದೇನೆ. ಮತ್ತೆ ನಾಳೆ ಗಂಡನ ಪೂಜೆ ಮಾಡಬಾರ್ದು ಅಂತ ಹೇಳ್ಕೊಂಡಿಲ್ಲ. ನಿಮ್ಮ ಗಂಡ ನಿಮಗೆ ಚಂದ ಮಾಡಿ ಸಾಕ್ತಾ ಇದ್ದಾರೆ, ನಿಮ್ಗೆ ಹೊಟ್ಟೆ ತುಂಬಾ ಊಟ ಹಾಕ್ತಾ ಇದ್ದಾರೆ, ನೀವು ಕೇಳಿದ್ದೆಲ್ಲ ತಕ್ಕೊಡ್ತಿದ್ದಾರೆ, ನಿಮ್ಮ ಕಣ್ಣಲ್ಲಿ ನೀರು ಒಂದು ದಿವಸ ಕೂಡ ಬರ್ಸ್ಲೇ ಇಲ್ಲ, ನಿಮ್ಮನ್ನು ರಾಣಿ ತರ ನೋಡ್ತಾ ಇದ್ದಾರೆ, ಆಯ್ತಾ? ನಿಮ್ಮನ್ನು ಏನು ಕೇಳ್ತೀರ ನೋಡಿ ಅದೆಲ್ಲ ತಂದು ಕೊಡ್ತಾ ಇದ್ದಾರೆ, ತುಂಬಾ ಪ್ರೀತಿ ಕೊಡ್ತಾ ಇದ್ದಾರೆ ನಿಮ್ಗೆ, ಆಯ್ತಾ? ನಿಮ್ಮನ್ನು ಯಾರ ಎದುರು ಕೂಡ ಬೆಟ್ಟು ಕೊಡ್ತಾ ಇಲ್ಲ. ನೀವು ತಪ್ಪು ಮಾಡಿದ್ರು ಕೂಡ ನಿಮ್ಗೆ ಸಪ್ರೇಟ್ ಆಗಿ ದೂರದೇ ಕರ್ಕೊಂಡು ಹೋಗಿ ಬೈತಾರೆ. ಬಿಟ್ರೆ 4 ಜನರ ಎದುರುಗಡೆ ನಿಮ್ಮನ್ನು ಬೈತಾ ಇಲ್ಲ, ಅವಮಾನ ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡು ಆದವರು ಉಂಟಲ್ಲ, ನಿಮ್ಮ ಗಂಡನ ಪೂಜೆ ದಯವಿಟ್ಟು ಮಾಡ್ಕೊಳ್ಳಿ. ನಾನು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳೋದಿಲ್ಲ, ಆಯ್ತಾ? ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಆದರೆ ನೀವು ನಿಮ್ಮ ಗಂಡ ಆಗಲಿ ಅಥವಾ ನಿಮ್ಮ ಮಕ್ಕಳಾಗಲಿ, ನಿಮ್ಮ ಕುಟುಂಬದ ರಕ್ಷಣೆ ನಿಮ್ಮ ತಲೆಯ ಮೇಲಿದೆ. ಆದ್ರಿಂದ ದಯವಿಟ್ಟು ಈ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಅಮಾವಾಸ್ಯೆ ದಿವಸ ಉಂಟಲ್ಲ, ವಾಮಾಚಾರ ಕೃತ್ಯ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನಿಮ್ಗೆ ಯಾವುದಾದ್ರೂ ವಸ್ತು ಅಮಾವಾಸ್ಯೆ, ನಾನು ಹೇಳ್ತೇನೆ ನೋಡಿ, ಇವಾಗ ಕರೆಕ್ಟಾಗಿ ಎಲ್ಲದೂ ಕೂಡ ಹೇಳ್ತೇನೆ, ಏನು ಮಾಡ್ತಾರೆ ಅಮಾವಾಸ್ಯೆ ದಿವಸ ಅಂತ ಹೇಳ್ಕೊಂಡು ನೋಡಿ. ನಾನು ಆವಾಗನೇ ಹೇಳಿದೆ, ಏನಂತ ಹೇಳಿದ್ರೆ ನಿಮ್ಮ ಕೆಟ್ಟದು ಬಯಸುವ ಜನ ನಿಮ್ಮ ಸುತ್ತಮುತ್ತಲೇ ಇರ್ತಾರೆ. ನಿಮ್ಗೆ ಯಾವುದೋ ಒಂದು ವಿಷಯದಲ್ಲಿ ಚೆನ್ನಾಗಿ ಆಗ್ತಾ ಇದ್ದೀರಾ, ನಿಮ್ಗೆ ಅಭಿವೃದ್ಧಿ ಆಗ್ತಾ ಇದ್ದೀರಾ, ಒಂದು ಗಾಡಿ ತಗೊಂಡಿದ್ದೀರಾ, ನಿಮ್ಮ ಮನೆಯಲ್ಲಿ ಖುಷಿಯಾದ ವಾತಾವರಣ ಉಂಟು, ಜಗಳ ಎಲ್ಲ ನಡೀತಾ ಇಲ್ಲ, ನಿಮ್ಮ ಮನೆಯಲ್ಲಿ ಒಳ್ಳೆ ಜೀವನ ನಡೆಸ್ತಾ ಇದ್ದೀರಾ, ನೀವು ಯಾವುದಕ್ಕೂ ಕೂಡ ಕೊರತೆ ಇಲ್ಲ, ಬಿಸ್ನೆಸ್ ಮಾಡ್ತಿದ್ದೀರಾ, ಬಿಸ್ನೆಸ್ ಚೆನ್ನಾಗಿ ನಡೀತಾ ಉಂಟು, ಆಯ್ತಾ? ಅಥವಾ ನಿಮ್ಮ ಗಂಡ ಹೆಂಡತಿಯ ನಡುವೆ ಬಾಂಧವ್ಯ ಚೆನ್ನಾಗುಂಟು, ನಿಮ್ಮ ಮಕ್ಕಳು ಕೂಡ ಚೆನ್ನಾಗಿ ಓದ್ತಾ ಇದ್ದಾರೆ, ನಿಮಗೆ ಒಟ್ಟಾರೆ ಹೇಳೋದಾದ್ರೆ ಯಾವ ವಿಷಯದಲ್ಲಿ ಕೊರತೆ ಇಲ್ಲ ಅಂತ ಹೇಳ್ಕೊಂಡು. ಆದ್ರೆ ಏನಾಗತ್ತಂತ ಹೇಳಿದ್ರೆ ನಿಮ್ಮನ್ನು ನೋಡ್ತಾರೆ ನೋಡಿ, ಅವರು ಉಂಟಲ್ಲ, ಅವರಿಗೆ ಹೊಟ್ಟೆಯಲ್ಲಿ ಉಂಟಲ್ಲ ತಳಮಳ ಆಗ್ತಾ ಇರ್ತದೆ, ನಿಮ್ಮ ಖುಷಿ ನೋಡ್ಲಿಕ್ಕೆ ಅವರಿಗೆ ಆಗುದಿಲ್ಲ. ಆವಾಗ ಅವರು ಏನ್ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳಿದ್ರೆ, ನಿಮ್ಮ ಮನೆ ಹಾಳಾಗಿ ಹೋಗ್ಬೇಕು, ನೀವು ಬೀದಿಗೆ ಬಂದು ಬೀಳ್ಬೇಕು, ನಿಮ್ಮ ಹೆಂಡತಿ ಮಕ್ಕಳು ಯಾವತ್ತೂ ಕೂಡ ಕಣ್ಣಲ್ಲಿ ನೀರು ಹಾಕ್ತಾ ಇರಬೇಕು, ಯಾವ ಕಾರಣಕ್ಕೂ ಕೂಡ ನಿಮ್ಮ ಮನೆ ನೆಮ್ಮದಿಯಲ್ಲಿ ಇರಬಾರ್ದು, ಸಾಲದ ಸಮಸ್ಯೆ ಬರಬೇಕು, ಆರೋಗ್ಯದ ಸಮಸ್ಯೆ ಬರಬೇಕು, ಅಥವಾ ಯಾರು ದುಡಿದು ತಿಂತಾರೆ ನೋಡಿ ಮನೆಯ ಮುಖ್ಯಸ್ಥ, ಅವರ ಜೀವಕ್ಕೆ ಏನಾದರೂ ತೊಂದರೆ ಆಗಬೇಕು, ಅಥವಾ ಅವರು ಕೈಕಾಲು ಮುರ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಬೇಕು, ಆವಾಗ ಇಡೀ ಮನೆ ಕಣ್ಣಲ್ಲಿ ನೀರು ಹಾಕ್ತಾ ಇರ್ತದೆ ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಚಡ ಜನಗಳು ಅಂತ ಹೇಳ್ಕೊಂಡೆ ನಾನು ಹೇಳ್ತೇನೆ. ಅಂಥವರಿಗೆ ಕಚಡಗಳೇ ಅಂತ ಹೇಳ್ಕೊಂಡೇ ಹೇಳಬೇಕು. ಸರಿ ಇರುವವರು ಯಾರು ಕೂಡ ಮಾಡೋದಿಲ್ಲ ಇಂತಹ ಕೆಲಸ. ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ವಾಮಾಚಾರದ ತಂತ್ರವನ್ನು ನಿಮ್ಮ ಹತ್ರ ಮಾಡಲಿಕ್ಕೆ ಬರ್ತಾರೆ. ಆದ್ರಿಂದ ನೀವು ಏನು ಮಾಡಬಾರ್ದು ಅಂತ ಹೇಳಿದ್ರೆ ನಾಳೆ ದಿವಸ ಅಂತ ಹೇಳ್ಕೊಂಡಲ್ಲ, ಅಮಾವಾಸ್ಯೆ ದಿವಸ ಯಾರೇ ನಿಮ್ಮ ಮನೆಗೆ ಬಂದರೂ ಕೂಡ, ನಿಮ್ಮ ಮನೆ ಎಷ್ಟೇ ಕ್ಲೋಸ್ ಆಗಿರಲಿ, ಅವ್ರು ನಿಮ್ಮ ಎಷ್ಟೇ ಫ್ರೆಂಡ್ಶಿಪ್ ಆಗಿರಲಿ ಅವ್ರ ಜೊತೆಗೆ, ಅಥವಾ ನಿಮ್ಮ ಅಕ್ಕ ತಂಗಿಯರೇ ಆಗಿರಲಿ, ಅಕ್ಕ ತಂಗಿ ಅಂತ ಹೇಳ್ಕೊಂಡು ಎಣಿಸ್ಕೊಂಡು ನೀವು ಇದು ತಪ್ಪು ತಿಳ್ಕೊಳ್ಳೋದು ಬೇಡ. ಯಾಕಂತ ಹೇಳಿದ್ರೆ ಯಾರ ಮನಸ್ಸಿನಲ್ಲಿ ಎಂತಹ ಕೆಟ್ಟ ಆಲೋಚನೆ ಉಂಟು ಅಂತ ಹೇಳ್ಕೊಂಡು ಯಾರಿಗೂ ಕೂಡ ಹೇಳಲಿಕ್ಕೆ ಆಗುದಿಲ್ಲ. ಇವಾಗಂತ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಅವರ ಸಂಸಾರ ಕಣ್ಣಲ್ಲಿ ನೀರು ಹಾಕ್ತಾ ಉಂಟು, ಅಥವಾ ಅವರ ಮನೆಯಲ್ಲಿ ಕಷ್ಟ ಉಂಟು, ಅಥವಾ
ಎಲ್ಲರೂ ಕೂಡ ಅಂತ ಹೇಳ್ಕೊಂಡು ನಾನು ಹೇಳುವುದಿಲ್ಲ, ಕೆಲವೊಬ್ಬರು ಕಚಡಗಳು ಮಾತ್ರ ನಾನು ಹೇಳ್ತಾ ಇರೋದು, ಎಲ್ಲರೂ ಕೂಡ ಅಲ್ಲ, ಕೆಲವೊಬ್ಬರು ಕಚಡಗಳಿಗೆ ನಾನು ಹೇಳ್ತಾ ಇರೋದು. ಅವರ ಮನೆಯಲ್ಲಿ ತೊಂದರೆ ಉಂಟು, ನಿಮ್ಮ ಮನೆಯಲ್ಲಿ ಚಂದ ಉಂಟು, ಜೀವನ ಚೆನ್ನಾಗಿದ್ದೀರಾ ನೀವು, ನಿಮಗೆ ಎಲ್ಲದೂ ಕೂಡ ಸರಿಯಾಗಿದೆ ಅಂತ ಹೇಳುವಾಗ ಇವರ ಮನಸ್ಸಿನಲ್ಲಿ ಬರ್ತದೆ, ನಾವಿಬ್ಬರು ಕೂಡ ಒಂದೇ ಮನೆಯಲ್ಲಿ ಹುಟ್ಟಿದ್ದು, ಆದರೆ ಅವರು ಹಾಗಿದ್ದರೆ ನಾನು ಹೀಗಿದ್ದೇನೆ ಅಂತ ಹೇಳ್ಕೊಂಡು ಅವರ ಮನಸ್ಸಿನಲ್ಲಿ ಬರುವ ಚಾನ್ಸಸ್ ಇರುತ್ತೆ. ಆಯ್ತಾ? ಆದ್ರಿಂದ ಏನು ಮಾಡಬಹುದು ಅಂತ ಹೇಳ್ಕೊಂಡು ಹೇಳಿದರೆ, ಇಂತಹ ತಂತ್ರಗಳನ್ನು ಮಾಡಬಹುದು. ಹುಟ್ಟುತ್ತಾ ಅಣ್ಣ ತಮ್ಮಂದಿರಂತೆ, ದೊಡ್ಡವರಾದ ನಂತರ ಏನಾಗುತ್ತೆ ಅಂತ ಹೇಳಿದರೆ ದಾಯಾದಿಗಳು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಹಿಂದಿನ ಕಾಲದಲ್ಲಿ ಕೂಡ ಜನರು ಹೇಳ್ಕೊಂಡು ಬಂದಿದ್ದಾರೆ. ಹುಟ್ಟುತ್ತಿರುವಾಗ ಮಾತ್ರ, ಅಂದರೆ ಚಿಕ್ಕವರಿಂದ ಮದುವೆ ಆಗೋ ತನಕ ಮಾತ್ರ ಅವರು ಅಣ್ಣ ತಮ್ಮಂದಿರು, ಅದರ ನಂತರ ದಾಯಾದಿಗಳಾಗಿರ್ತಾರೆ. ಒಂದು ಪುಟ್ಟ ಜಾಗದ ವಿಷಯಕ್ಕೆ ನೋಡಿ ಎಷ್ಟು ಜಗಳ ಆಡ್ಕೊಳ್ತಾರೆ. ನಿಮ್ಮದು ಜಗಳ ಆಡುವಾಗ ಉಂಟಲ್ಲ, ಅಕ್ಕಪಕ್ಕದ ಮನೆಯವರು ನಿಮ್ಮ ಹತ್ರ ಬಂದು ಜಗಳ ಆಡ್ತಾರ, ಅಥವಾ ನಿಮ್ಮ ಸಂಬಂಧಿಕರು ಬಂದು ನಿಮ್ಮ ಹತ್ರ ಜಗಳ ಆಡ್ತಾರ? ಆಡೋದು ಯಾರು ಜಗಳ? ಅಣ್ಣ ತಮ್ಮಂದ್ರೆ ಅಲ್ವಾ, ಅಕ್ಕ ತಂಗಿಯರೇ ಅಲ್ವಾ? ಆದ್ರಿಂದ ನಾನು ಹೇಳ್ತಾ ಇರೋದು, ಈಗಿನ ಕಾಲದಲ್ಲಿ ನೋಡಿ, ಈ ಒಂದು ಜಾಗಕ್ಕೆ ಬಿಡುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಲ್ಲಿ ನೀವು ಏಳಿಗೆ ಆಗೋದು ನೋಡ್ಲಿಕ್ಕೆ ಆಗ್ತದೆ ಎಲ್ರಿಗೂ. ಆದ್ರಿಂದ ನಾನು ಸ್ವಲ್ಪ ಜಾಗೃತಿಯಾಗಿರಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ. ನೋಡಿ, ಇವಾಗ ನೆಕ್ಸ್ಟ್ ಬರುವ ಮಾತು ನನ್ನದಲ್ಲ, ಆಯ್ತಾ? ಇದು ಫೇಮಸ್ ಜ್ಯೋತಿಷಿ, ಅಂದ್ರೆ ನಾರ್ತ್ ಇಂಡಿಯನ್ನ ಫೇಮಸ್ ಜ್ಯೋತಿಷಿ ಹೇಳಿರುವ ಮಾತನ್ನು ನಾನು ನಿಮ್ಮ ಜೊತೆಗೆ ಹೇಳ್ತೇನೆ. ಏನಂತ ಹೇಳಿದ್ರೆ, ಅಮಾವಾಸ್ಯೆ ದಿವಸ ಉಂಟಲ್ಲ, ತುಂಬಾ ಜನರು, ಆಯ್ತಾ, ಎಲ್ಲರೂ ಅಂತ ಹೇಳ್ಕೊಂಡಲ್ಲ, ಅಂದ್ರೆ ಈ ವಾಮಾಚಾರ ಮಾಡ್ಬೇಕು ಅಂತ ಹೇಳ್ಕೊಂಡು ಬಯಸುವ ಜನರು ಈ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ಫಸ್ಟೇ ಹೇಳ್ತಿದ್ದೇನೆ. ಯಾಕಂತ ಹೇಳಿದ್ರೆ, ನಾನು ಹೇಳಿದ್ದೇನೆ ಅಂತ ಹೇಳ್ಕೊಂಡು, ಅಂದ್ರೆ ಆ ತರ ಮಾಡಿದ್ರೆ ಈ ತರ ಆಗತ್ತೆ ಅಂತ ಹೇಳ್ಕೊಂಡು ಹೇಳ್ತೇನೆ ಅಂತ ಹೇಳ್ಕೊಂಡು ನೀವು ಉಂಟಲ್ಲ, ಒಂದು ವೇಳೆ ಈ ತಪ್ಪನ್ನು ಮಾಡ್ಲಿಕ್ಕೆ ಹೋದ್ರೆ ಆಮೇಲೆ ನಿಮ್ಮ ಹೆಂಡತಿ ಮಕ್ಕಳು ಆಮೇಲೆ ಜೀವನ ಪರ್ಯಂತ ಅನುಭವಿಸ್ಬೇಕಾಗುತ್ತೆ. ನಿಮ್ಮ 7 ಜನ್ಮ ಕೂಡ ನಿಮ್ಗೆ ಒಳ್ಳೇದಾಗುದಿಲ್ಲ, ನಿಮ್ಗೆ 7 ಪೀಳಿಗೆ ಕೂಡ ಮುಂದೆ ಬರುವುದಿಲ್ಲ. ನೀವು ಇವಾಗ ಒಬ್ರು ಹಾಳಾಗ್ಲಿ ಅಂತ ಹೇಳ್ಕೊಂಡು ಈ ತಂತ್ರವನ್ನು ಮಾಡಿರಬಹುದು, ಆದ್ರೆ ಉಂಟಲ್ಲ, ನಿಮ್ಮ ಮುಂದಿನ ಜೀವನ ಉಂಟಲ್ಲ, ಅಥವಾ ನಿಮ್ಮ ಮುಂದಿನ ಪೀಳಿಗೆ ಉಂಟಲ್ಲ, ಅಂದ್ರೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ಅವರೆಲ್ಲ ಉಂಟಲ್ಲ, ಕಣ್ಣಲ್ಲಿ ನೀರು ಆಗುವ ಹಾಗೆ, ಕಣ್ಣಲ್ಲಿ ನೀರು ಅಲ್ಲ, ರಕ್ತ ಕಣ್ಣೀರು ಬರುವ ಹಾಗೆ ದೇವರು ಮಾಡ್ತಾರೆ. ಆದ್ರಿಂದ ದಯವಿಟ್ಟು ಈ ತಪ್ಪುಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ, ಆಯ್ತಾ? ನಿಮ್ಗೆ ದೇವರು ಎಷ್ಟು ಕೊಟ್ಟಿದ್ದಾರೆ ನೋಡಿ, ಅಷ್ಟರಲ್ಲಿ ಖುಷಿಯಾಗಿರಿ. ಅದನ್ನು ಬಿಟ್ಟು ಇಂಥದ್ದೆಲ್ಲ ಕಚಡ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಅವರು ಹೇಳಿರೋ ಮಾತನ್ನು ನಿಮ್ಗೆ ಯಾಕೆ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಇಲ್ಲಿ ಉಂಟಲ್ಲ, ಏನಂತ ಹೇಳಿದ್ರೆ, ಪ್ರತಿಯೊಂದು ನಾನು ಡೀಟೇಲ್ಸ್ ಆಗಿ ಬರೆದಿಟ್ಕೊಂಡಿದ್ದೆ, ಆಯ್ತಾ? ಯಾಕೆ ಹೇಳಬೇಕು ಅಂತ ಹೇಳಿದ್ರೆ, ನಮಗೆ ಗೊತ್ತಿರುವುದಿಲ್ಲ ಯಾರು ಎಂಥವ್ರು ಅಂತ ಹೇಳ್ಕೊಂಡು ಗೊತ್ತಿರುವುದಿಲ್ಲ. ಅವ್ರು ಎಂತ ಕೊಟ್ಟರು ಕೂಡ ನಾವು ತಗೊಳ್ತೇವೆ, ಆಯ್ತಾ, ತಿಂತೇವೆ, ಅಥವಾ ಅದನ್ನು ಹಾಕೊಳ್ತೇವೆ, ಆಯ್ತಾ? ಆವಾಗ ಏನಾಗುತ್ತಂತ ಹೇಳಿದ್ರೆ, ಅವರು ಏನು ಮಾಡಬೇಕು ಅಂತ ಹೇಳ್ಕೊಂಡು ನಮಗೆ ಬಯಸಿದ್ದಾರೆ ನೋಡಿ, ಅದು ಅವರಿಗೆ ಸಕ್ಸಸ್ ಆಗುತ್ತೆ. ನಾವು ಆಮೇಲೆ ಜೀವನ ಪರ್ಯಂತ ಅನುಭವಿಸ್ಕೊಂಡು ಕೂತ್ಕೊಳ್ತೇವಲ್ಲ. ಆದ್ರಿಂದ ನಾನು ಹೇಳ್ತಿರೋದು, ಈ ತಪ್ಪನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳೋಕ್ಕೋಸ್ಕರ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೇನೆ. ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತಾ ಇರಲಿಲ್ಲ, ಇಷ್ಟು ತನಕ ನಾನು ಯಾವ ವಿಡಿಯೋದಲ್ಲಿ ಕೂಡ ಹೇಳಿಲ್ಲ. ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಅದು ಏನಂತ ಹೇಳಿದ್ರೆ, ಸ್ಮಶಾನಕ್ಕೆ ಹೋಗಿ, ಆಯ್ತಾ, ಅಂದ್ರೆ ತಂತ್ರ ಮಾಡ್ತಾರೆ ನೋಡಿ, ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಮಶಾನಕ್ಕೆ ಹೋಗಿ, ಸ್ಮಶಾನದಲ್ಲಿ ಬೂದಿ ಇರುತ್ತಲ್ವ, ಅಂದ್ರೆ ಶವವನ್ನು ಸುಟ್ಟು ಬಂದ ಬೂದಿಯನ್ನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಹತ್ರ ಯಾರು ತಂತ್ರ ಮಾಡ್ಲಿಕ್ಕೆ ಹೇಳಿದ್ದಾರೆ ನೋಡಿ, ಅವರಿಗೆ ತಂದು ಕೊಡ್ತಾರಂತೆ. ಆ ಬೂದಿಯನ್ನು ಏನ್ ಮಾಡ್ತಾರಂತ ಹೇಳಿದ್ರೆ, ನಿಮ್ಗೆ ಯಾರಾದ್ರೂ ಉಂಟಲ್ಲ, ಈ ವಸ್ತುಗಳಲ್ಲಿ ಹಾಕಿ ನಿಮ್ಗೆ ಕೊಡುವ ಚಾನ್ಸಸ್ ಇದೆ. ಆ ಬೂದಿಯನ್ನು, ಅಂದ್ರೆ ಸ್ಮಶಾನದಿಂದ ತಂದ ಬೂದಿಯನ್ನು ಈ ವಸ್ತುವಿನಲ್ಲಿ ಹಾಕಿ ಕೊಡುವ ಚಾನ್ಸಸ್ ಇದೆ ಅಂತ ಹೇಳ್ಕೊಂಡು ನಾರ್ತ್ ಇಂಡಿಯನ್ನ ಫೇಮಸ್ ಜ್ಯೋತಿಷಿಗಳು ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ಉಂಟಲ್ಲ, ಯಾರ ಮನಸ್ಸಿನಲ್ಲಿ ಎಂತ ಉಂಟು ಅಂತ ಹೇಳ್ಕೊಂಡು ಹೇಳಲಿಕ್ಕಾಗುದಿಲ್ಲ. ಆದ್ರಿಂದ ನೀವು ಅಮಾವಾಸ್ಯೆ ದಿವಸ ಯಾರು ಎಂತ ವಸ್ತು ಕೊಟ್ಟು ತಗೊಳ್ಳಿಕ್ಕೆ ಹೋಗ್ಬೇಡಿ. ಅದರಲ್ಲೂ ಕೂಡ ಮುಖ್ಯವಾಗಿ ಯಾವುದು ಅಂತ ಹೇಳಿದ್ರೆ, ಯಾರಾದ್ರೂ ಕುಂಕುಮ ತಂದು ಕೊಟ್ಟರು ಕೂಡ ತಗೊಳ್ಳಿಕ್ಕೆ ಹೋಗ್ಬೇಡಿ ಅಮಾವಾಸ್ಯೆ ದಿವಸ. ಬೇರೆ ದಿವಸ ಉಂಟಲ್ಲ, ದೇವಸ್ಥಾನದ ಕುಂಕುಮ ತಂದು ನಿಮ್ಮ ಹತ್ತಿರ ಕೊಟ್ಟರೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ತರ್ತಾರೆ ನೋಡಿ ಕುಂಕುಮ ನಿಮ್ಮ ಮನೆಗೆ. ಫಸ್ಟ್ ಏನ್ ಮಾಡಿ ಅಂತ ಹೇಳಿದ್ರೆ, ನಿಮ್ಗೆ ಯಾರು ಕುಂಕುಮ ತಂದು ಕೊಡ್ತಿದ್ದಾರೆ ನೋಡಿ, ಅವರಿಗೆ ಫಸ್ಟ್ ಆ ಕುಂಕುಮ ಅವ್ರ ಎದುರುಗಡೆನೆ ಓಪನ್ ಮಾಡಿ ಅವರಿಗೆ ಹಚ್ಚಿ ಆಮೇಲೆ ಏನ್ ಮಾಡಿ ಅಂತ ಹೇಳಿದ್ರೆ, ಅವರು ಏನು ಕೂಡ ಅವರ ಮುಖದಲ್ಲಿ ಭಾವನೆ ಎಲ್ಲ ಚೇಂಜ್ ಆಗಿಲ್ಲ, ಅವರು ಏನು ನರ್ವಸ್ ಇಲ್ಲ, ಅವರ ಮುಖದಲ್ಲಿ ಹೆದರಿಕೆ ಇಲ್ಲ ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ, ಅದನ್ನು ನೀವು ಆರಾಮಾಗಿ ಇಟ್ಕೊಳ್ಬಹುದು. ಯಾಕಂತ ಹೇಳಿದ್ರೆ, ಈ ರೀತಿ ತಂತ್ರ ಅಂದ್ರೆ ನಾನು ಹೇಳಿದೆ ನೋಡಿ, ಬೂದಿಯನ್ನು ತಂದು ಹಾಕ್ತಾರ ಅಂತ ಹೇಳ್ಕೊಂಡು ಕುಂಕುಮದಲ್ಲಿ ಹಾಕಿ ತಂದು ಕೊಡುವ ಚಾನ್ಸಸ್ ಇದೆ, ನೀವು ಹಾಳಾಗಿ ಹೋಗ್ಬೇಕು ಅಂತ ಹೇಳ್ಕೊಂಡು. ಆವತ್ತು ಕುಂಕುಮ ಅವರಿಗೆ ಹಚ್ಚಿದ್ರೆ ಫಸ್ಟಿಗೆ ಅವರಿಗೆ ಆಗ್ತದೆ ಅದೇ ಕೆಲಸ. ಫಸ್ಟ್ ಇದು, ಆಯ್ತಾ? ಯಾರೇ ನಿಮ್ಗೆ ಕುಂಕುಮ ತಂದು ಕೊಡ್ಲಿ, ಅವರು ತಂದು ಕೊಟ್ಟ ಕುಂಕುಮವನ್ನೇ ಫಸ್ಟ್ ಅವರ ಹಣೆಗೆ ಹಾಕಿ ಬಿಡಿ. ಆವಾಗ ಅವರು ಏನು ಕೂಡ ತೊಂದರೆ ಆಗ್ಲಿಲ್ಲ, ಅವರ ಹತ್ರ ಎಂತ ಸತಿ ಮುಖದಲ್ಲಿ ಚೇಂಜಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ನೀವು ಆರಾಮಾಗಿ ಅದನ್ನ ಯೂಸ್ ಮಾಡ್ಬೋದು. ಏನಾದ್ರೂ ಚೇಂಜಸ್ ಆಗಿದೆ ಅವರ ಹತ್ರ ನಿಮ್ಗೆ ಗೊತ್ತಾಗುತ್ತೆ, ಬಿಹೇವಿಯರ್ ಅಲ್ಲಿ ಏನಾದ್ರೂ ತೊಂದರೆ ಉಂಟು ಅಂತ ಹೇಳ್ಕೊಂಡಾದ್ರೆ ದಯವಿಟ್ಟು ಅವರ ಎದುರುಗಡೆ ಹೊರಗಡೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಅವರು ಹೊರಗಡೆ ಹೋಗ್ತಾರೆ ನೋಡಿ, ಅದ ನಂತರ ಏನ್ ಮಾಡಿ ಅಂತ ಹೇಳಿದ್ರೆ, ಆ ಕುಂಕುಮವನ್ನು ಯಾವ್ದಾದ್ರು ಮರದ ಕೆಳಗಡೆ ಇಟ್ಟು ಬನ್ನಿ. ಎರಡನೇದು ವಸ್ತು ಯಾವುದು ಅಂತ ಹೇಳಿದ್ರೆ, ಸ್ವೀಟ್ ಕೂಡ ಹಾಗೆ, ಸ್ವೀಟಲ್ಲಿ ಕೂಡ ಹಾಕಿ ಕೊಡ್ತಾರಂತೆ. ಅಂದ್ರೆ ಅಂತ ನೋಡಿ, ಯಾವ ರೀತಿ ಹೊಟ್ಟೆಗೆ ತಿನ್ನುವ ವಸ್ತಿಗೆ ಕೂಡ ಇಂಥದ್ದನ್ನು ಬಿಡುವುದಿಲ್ಲ.
ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ದೇಹದೊಳಗೆ ಆ ಕೆಟ್ಟ ಎನರ್ಜಿಗಳು ಸೇರಿಕೊಂಡು ನಿಮ್ಮ ಇಡೀ ಜೀವವೇ ಹಾಳಾಗುವ ಹಾಗೆ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಯಾರು ಸ್ವೀಟ್ ಕೊಟ್ಟರು ಕೂಡ ಅಮಾವಾಸ್ಯೆ ದಿವಸ ತಗೊಳ್ಳಿಕ್ಕೆ ಹೋಗಬೇಡಿ. ಮೂರನೇದು, ಬಟ್ಟೆ ಕೂಡ ತಗೊಳ್ಳಿಕ್ಕೆ ಹೋಗಬೇಡಿ. ಯಾರಾದರೂ ಬಟ್ಟೆ ಕೊಡ್ತಾರೆ ಅಂತ ಹೇಳಿದರೆ ಬಟ್ಟೆಗೂ ಕೂಡ ಹಾಕಿ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಮಗೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಅವರೇನು ರಾಶಿ ರಾಶಿ ಕಾಣುವ ಹಾಗೆ ಹಾಕಿ ಕೊಡೋದಿಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕಿ ಕೊಟ್ಟಿರ್ತಾರಲ್ವಾ. ಆದ್ದರಿಂದ ಬಟ್ಟೆ ಕೂಡ ತಗೊಳ್ಳಿಕ್ಕೆ ಹೋಗಬೇಡಿ. ಅದ್ರ ಜೊತೆಗೆ ಪರ್ಫ್ಯೂಮ್ ಕೂಡ ತಗೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಪರ್ಫ್ಯೂಮ್ ಅಂತ ಹೇಳಿದರೆ ಸ್ಪ್ರೇ ಉಂಟಲ್ಲ, ಅಂದರೆ ನಮ್ಮ ಕಡೆ ಹೇಳಬೇಕಂತ ಹೇಳಿದರೆ ಸೆಂಟ್ ಅಂತ ಹೇಳ್ಕೊಂಡು ಹೇಳ್ತಾರೆ, ಸೆಂಟ್ ಬಾಟಲ್ ಅಂತ ಹೇಳ್ಕೊಂಡು ಹೇಳ್ತಾರೆ, ಪರ್ಫ್ಯೂಮ್ ಆಯಿತಾ, ಸ್ಪ್ರೇ, ಅದನ್ನು ಕೂಡ ತಗೊಳ್ಳಿಕ್ಕೆ ಹೋಗಬೇಡಿ. ಹಾಗೆ ಯಾವುದು ಗಿಫ್ಟ್ ಕೊಟ್ಟರು ಕೂಡ ತಗೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ದಯವಿಟ್ಟು ಇಷ್ಟು ವಸ್ತುಗಳನ್ನು ಅಮಾವಾಸ್ಯೆ ಸಮಯದಲ್ಲಿ, ಇಷ್ಟು ವಸ್ತು ಅಂತ ಹೇಳ್ಕೊಂಡಲ್ಲ, ಯಾವ ವಸ್ತುಗಳನ್ನು ಕೂಡ ಕೊಟ್ಟರು ತಗೊಳ್ಳಿಕ್ಕೆ ಹೋಗಬೇಡಿ. ಹಣ ಕೂಡ ಹಾಗೆ, ಯಾವತ್ತೂ ಹೆಲ್ಪ್ ಮಾಡಲಿಕ್ಕೆ ಬರ್ತಿದ್ದವರು ಅಮಾವಾಸ್ಯೆ ದಿವಸ ಬಂದು ಸಹಾಯ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಹಣ ಕೂಡ ತಗೊಳ್ಳಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಅದರಲ್ಲಿ ಕೂಡ ತಂತ್ರ ಮಾಡಿ ಕೊಟ್ಟಿರ್ತಾರೆ. ಇವಾಗ ಉಂಟಲ್ಲ, ಇದನ್ನೆಲ್ಲ ನೀವು ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಬೇಗನೆ ನೆಗೆಟಿವ್ ನಿಮ್ಮ ಜೊತೆಗೆ ಸೇರ್ಕೊಳ್ಳುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ನಾವು ಡೈರೆಕ್ಟಾಗಿ ಯೂಸ್ ಮಾಡ್ತೇವಲ್ಲ, ಅದರಿಂದ ಬೇಗನೆ ನಮಗೆ ಸೇರ್ಕೊಳ್ಳುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಅಮಾವಾಸ್ಯೆ ದಿವಸ ಉಂಟಲ್ಲ, ಯಾವ ಕಾರಣಕ್ಕೂ ಕೂಡ ಬೆವರು ಬಟ್ಟೆಯನ್ನು ಹೊರಗಡೆ ಹಾಕಲಿಕ್ಕೆ ಹೋಗಬೇಡಿ ಆಯ್ತಾ. ನೀವು ಏನು ಮಾಡಿ ಅಂತ ಹೇಳಿದ್ರೆ, ನಿಮಗೆ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ಯಾರಿಗೂ ಕೂಡ ಕೈಗೆ ಸಿಗದ ರೀತಿಯಲ್ಲಿ ಇಡಿ. ಯಾಕಂತ ಹೇಳಿದರೆ ಇದು ಬೆವರು ಬಟ್ಟೆ ಅಂದರೆ ನಾವು ಮೈಯಲ್ಲಿ ಧರಿಸಿರುವ ಬಟ್ಟೆ ಕೂದಲು ಮತ್ತು ಉಗುರು ಹಿಡ್ಕೊಂಡು ಕೂಡ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದು ಮುಖ್ಯವಾಗಿ ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಬೆವರು ಬಟ್ಟೆ ಕೂಡ ಯಾರಿಗೂ ಸಿಗದೆ ಇರುವ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಅವರು ಹೇಳಿದ್ದಾರೆ. ಇವಾಗ ನಾಳೆ ದಿವಸ ಏನು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ. ಹೆಣ್ಣು ಮಕ್ಕಳು ಉಂಟಲ್ಲ, ನಾಳೆ ಅಂತ ಹೇಳ್ಕೊಂಡಲ್ಲ, ಯಾವುದೇ ಅಮಾವಾಸ್ಯೆ ದಿವಸ ಕೂದಲನ್ನು ಬಿಡಿಸಿಕೊಂಡಿರಬಾರ್ದು. ಹೆಂಗಸರು ಮಹಿಳೆಯರಾದರೂ ಕೂಡ ಅಷ್ಟೇ, ಅಥವಾ ಕನ್ಯೆಯರಾಗಿದ್ರೂ ಕೂಡ ಅಷ್ಟೇ, ಕೂದಲನ್ನು ಬಿಡಿಸ್ಕೊಂಡು ಆ ಕಡೆ ಈ ಕಡೆ ತಿರುಗಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆಮೇಲೆ ಪರ್ಫ್ಯೂಮನ್ನು ಕೂಡ, ಅಂದರೆ ಈ ಕೆಟ್ಟ ಎನರ್ಜಿಗಳು ನಿಮಗೆ ಬೇಗನೆ ಆಕರ್ಷಣೆ ಆಗುತ್ತೆ, ಆದ್ದರಿಂದ ಪರ್ಫ್ಯೂಮನ್ನು ಕೂಡ ಅಮಾವಾಸ್ಯೆ ದಿವಸ ಹಾಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆಮೇಲೆ ಸಾಯಂಕಾಲ ಆದ ನಂತರ ಉಂಟಲ್ಲ, ಮನೆ ಗುಡಿಸಬಾರ್ದು ಅಥವಾ ಒರೆಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ನೆಗೆಟಿವ್ಗಳ ಎನರ್ಜಿಗಳಿಗೆ ಮನೆ ಒಳಗಡೆ ಬರಲಿಕ್ಕೆ ಸುಲಭ ಆಗುತ್ತೆ, ಮನೆ ಕ್ಲೀನ್ ಮಾಡಿ ಕೊಟ್ಟಾಗೆ ಆಗುತ್ತೆ, ಬಾ ಅಂತ ಹೇಳ್ಕೊಂಡು ಕರೆದಾಗೆ ಆಗುತ್ತೆ, ಈ ಕೆಟ್ಟ ಶಕ್ತಿಗಳು ನಿಮ್ಮ ಮನೆಗೆ ಸುಲಭವಾಗಿ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ಸಾಯಂಕಾಲ ಆದ ನಂತರ ಗುಡಿಸ್ಲಿಕ್ಕೆ ಒರೆಸಲಿಕ್ಕೆ ಕೂಡ ಹೋಗಬೇಡಿ ಅಮಾವಾಸ್ಯೆ ದಿವಸ. ಆಮೇಲೆ ಮುಖ್ಯವಾಗಿ ಹೊರಗಡೆ ಯಾವ ಕಾರಣಕ್ಕೂ ಕೂಡ ತಿನ್ನಲಿಕ್ಕೆ ಹೋಗಬೇಡಿ. ಯಾರೇ ನಿಮಗೆ ಊಟಕ್ಕೆ ಕರೀಲಿ ಅಥವಾ ನಿಮಗೆ ಕೂಡ ಆಸೆ ಆಯಿತು ಅಂತ ಹೇಳ್ಕೊಂಡು ಹೇಳುವ ಊಟಕ್ಕೆ ಹೋಗುವ ಹೊರಗಡೆ ಅಂತ ಹೇಳ್ಕೊಂಡು, ಆದರೆ ಅಮಾವಾಸ್ಯೆ ದಿವಸ ದಯವಿಟ್ಟು ಊಟ ಮಾಡಲಿಕ್ಕೆ ಕೂಡ ಹೋಗಬೇಡಿ. ಆಮೇಲೆ ಏನಂತ ಹೇಳಿದ್ರೆ, ಈ ಅಮಾವಾಸ್ಯೆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲ್ನಲ್ಲಿ ಇರುವುದಿಲ್ಲ. ಯಾರ ಹತ್ರ ಆದ್ರೂ ಕೋಪ ಮಾಡ್ಕೊಳ್ಳೋದು, ಯಾರ ಹತ್ರ ಆದ್ರೂ ಜಗಳ ಆಡೋದು ಆಯ್ತಾ, ಆ ರೀತಿ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಮ್ಮ ಕಡೆ ಹೇಳ್ತಾರೆ ಏನಂತ ಹೇಳಿದ್ರೆ, ಸಮುದ್ರದ ಅಲೆ ಉಂಟಲ್ಲ, ಅದು ಮೇಲೆ ಕೆಳಗೆ ಆದಾಗ ಮನುಷ್ಯನ ಜೀವನ ಕೂಡ ಅದೇ ರೀತಿ ಆಗುತ್ತೆ ಅಂತ ಹೇಳ್ಕೊಂಡು, ಕೋಪ ಜಾಸ್ತಿ ಆಗುತ್ತೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದನೇ ನೋಡಿ, ತುಂಬಾ ಜನ ನೀವು ಹೇಳಿದ್ರು ಕೇಳಿಸ್ಕೊಂಡಿರ್ಬೋದು, ಏನಂತ ಹೇಳಿದ್ರೆ ಅಮಾವಾಸ್ಯೆ ಹತ್ತಿರ ಬಂತಲ್ಲ ಅಥವಾ ಹುಣ್ಣಿಮೆ ಹತ್ತಿರ ಬಂತಲ್ಲ, ಅದಕ್ಕೆ ಈ ರೀತಿ ಆಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಹೇಳೋದು ನೀವು ಕೇಳಿರ್ಬೋದು. ಆ ಸಮಯದಲ್ಲಿ ಕೋಪ ಜಾಸ್ತಿ ಆಗುತ್ತೆ. ಅಮಾವಾಸ್ಯೆ ದಿವಸ ನಿಮಗೆ ಎಷ್ಟೇ ಕೋಪ ಇದ್ರೂ ಕೂಡ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನೋಡ್ಕೊಳ್ಳಿ. ಯಾವ ಕಾರಣಕ್ಕೂ ಕೂಡ ಜಗಳ ಆಡಲಿಕ್ಕೆ ಹೋಗಬೇಡಿ. ನೀವು ಯಾರ ಜೊತೆಗೆ ಜಗಳ ಆಡ್ತೀರಿ ನೋಡಿ ಅಮಾವಾಸ್ಯೆ ಸಮಯದಲ್ಲಿ, ಅದು ನಿಮ್ಮ ಜೀವನ ದೂರ ಆಗುವ ಚಾನ್ಸಸ್ ಇರುತ್ತೆ ಆಯ್ತಾ. ಆ ವ್ಯಕ್ತಿಯ ಜೊತೆಗೆ ನಿಮ್ಮ ಸಂಬಂಧ ಕಟ್ಟಾಗುವ ಚಾನ್ಸಸ್ ಇರುತ್ತೆ. ಆದ್ದರಿಂದ ಎಷ್ಟು ಜಗಳ ಆಡಬೇಕು ಅಂತ ಹೇಳ್ಕೊಂಡು ಎಣಿಸಿದ್ರು ಕೂಡ ನೀವೇನು ಮಾಡಿ ಅಂತ ಹೇಳಿದ್ರೆ ಜಗಳ ಆಡಲಿಕ್ಕೆ ಹೋಗಬೇಡಿ. ಕೆಲವರು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ, ಅವಮಾನ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಅವರಿಗೆ ಜಗಳ ಮಾಡಬೇಕು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಬರುವ ಕಾರಣಕ್ಕೆ ಅವರು ಏನಾದರೂ ಒಂದು ಅವಮಾನ ಮಾಡಿಯೇ ಮಾಡ್ತಾರೆ. ಆವಾಗ ನೀವು ಎದುರು ಮಾತಾಡ್ತಿರಲ್ಲ, ಅದು ದೊಡ್ಡ ಜಗಳಕ್ಕೆ ಹೋಗುತ್ತೆ, ವಿಪರೀತ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಯಾರು ಅವಮಾನ ಮಾಡಿದ್ರು ಕೂಡ ಈ ಕಿವಿಯಿಂದ ಕೆಡಿಸ್ಕೊಳ್ಳಿ, ಈ ಕಿವಿಯಿಂದ ಹೀಗೆ ಮಾಡಿ ಬಿಟ್ಟು ಬಿಡಿ. ಯಾರು ಏನು ಮಾಡಿದ್ರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ದಯವಿಟ್ಟು ಅಮಾವಾಸ್ಯೆ ದಿವಸ ಯಾವ ಕಾರಣಕ್ಕೂ ಗಂಡ ಹೆಂಡತಿ ಕೂಡ ಜಗಳ ಮಾಡಲಿಕ್ಕೆ ಹೋಗಬೇಡಿ. ಸಂಬಂಧದಲ್ಲಿ ಬಿರುಕು ಬಿಡುವ ಚಾನ್ಸಸ್ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಮಾಡಬೇಕಾದ ಕೆಲಸ ಯಾವುದು ಅಂತ ಹೇಳಿದ್ರೆ, ಅಮಾವಾಸ್ಯೆ ದಿವಸ ಸಾಯಂಕಾಲ ನೀವು ದೇವರಿಗೆ ದೀಪ ಇಡ್ತಿರಲ್ವಾ, ಅಂದರೆ ಗೋಧೂಳಿ ಸಮಯದಲ್ಲಿ ದೇವರಿಗೆ ದೀಪ ಇಡ್ತಿರಲ್ಲ, ದೀಪ ಇಟ್ಟ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಬರೀ ದೇವರಿಗೆ ಮಾತ್ರ ದೀಪ ಇಡುವುದಲ್ಲ, 2 ದೀಪ ನೀವು ಇದು ಮಣ್ಣಿನ ಹಣತೆ ಬೇಕಾದರೆ ಯೂಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಹಿತ್ತಾಳೆದು ದೀಪ ಉಂಟು ಅಂತ ಹೇಳ್ಕೊಂಡಾದ್ರೆ ಅದಾದರೂ ಕೂಡ ಪರವಾಗಿಲ್ಲ. 2 ದೀಪವನ್ನು ನೀವು ಮನೆಯ ದೇವರಿಗೆ ದೀಪ ಹಚ್ಚುವ ಸಮಯದಲ್ಲೇ, ತುಳಸಿಗೆ ಇಡ್ತೀರ ನೋಡಿ, ಆ ಸಮಯದಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ ಮನೆಯ ಮುಖ್ಯ ದ್ವಾರದ ಹೊರಗಡೆಯಿಂದ ಆಯ್ತಾ, ಒಂದು ಆ ಕಡೆಗೆ ಒಂದು ಈ ಕಡೆಗೆ 2 ದೀಪವನ್ನು ಹಚ್ಚಿಡಿ. ತುಪ್ಪದ ದೀಪ ಬೇಕಾದರೆ ಹಚ್ಬೋದು, ಅಥವಾ ಎಳ್ಳೆಣ್ಣೆಯ ದೀಪ ಬೇಕಾದರೆ ಹಚ್ಬೋದು, ಇಲ್ಲ ಕೊಬ್ಬರಿ ಎಣ್ಣೆಯ ದೀಪವನ್ನು ಬೇಕಾದರೆ ಹಚ್ಬೋದು, ಅಥವಾ ಸಾಸಿವೆ ಎಣ್ಣೆಯ ದೀಪವನ್ನು ಬೇಕಾದರೆ ಹಚ್ಬೋದು ಅಂತ ಹೇಳ್ಕೊಂಡು ಹೇಳ್ತಾರೆ.
ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಯ ಒಳಗಡೆ ಯಾವುದೇ ಕೆಟ್ಟ ಎನರ್ಜಿ, ಅಂದರೆ ಈ ಅಮಾವಾಸ್ಯೆ ದಿವಸ ತಂತ್ರ ಮಾಡುವವರು ಜಾಸ್ತಿ ಇರ್ತಾರೆ ನೋಡಿ, ಅದು ಅಮಾವಾಸ್ಯೆ ರಾತ್ರಿ ಸಮಯದಲ್ಲಿ ನಿಮ್ಮ ಮನೆಗೆ ಪ್ರವೇಶ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ದೀಪ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಯಾವುದೇ ಕೆಟ್ಟ ಎನರ್ಜಿ ಒಳಗೆ ಬರದೇ ಇರುವ ಹಾಗೆ ಅಲ್ಲೇ ತಡೆ ಹಿಡಿಯುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಈ ಕೆಲಸವನ್ನು ಕೂಡ ಮಾಡಿ, ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಯಾವ ಕೆಟ್ಟ ಎನರ್ಜಿ ಕೂಡ ಬರುವುದಿಲ್ಲ. ಮತ್ತೆ ಪ್ರತಿ ಅಮಾವಾಸ್ಯೆ ದಿವಸ ಏನು ಮಾಡಬೇಕು ಅಂತ ಹೇಳಿದ್ರೆ ಮನೆಗೆ ಇಳೆ ತೆಗಿಬೇಕು. ಯಾಕಂತ ಹೇಳಿದ್ರೆ ಮನುಷ್ಯರಿಗೆ ಹೇಗೆ ದೃಷ್ಟಿ ಆಗುತ್ತೆ ನೋಡಿ, ಅದೇ ರೀತಿ ಮನೆಗೆ ಕೂಡ ದೃಷ್ಟಿ ಆಗುತ್ತೆ. ನೀವು ಮನೆಗೆ ಇಳೆ ತೆಗೆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ಮನೆ ಉಂಟಲ್ಲ, ಮನೆಯಲ್ಲಿರುವ ಜನರಿಗೂ ಕೂಡ ಇಳೆ ತೆಗೆದ ಹಾಗೆ ಆಗುತ್ತೆ. ಅದರಿಂದ ಇಳೆ ತೆಗೆದು ನಿಂಬೆ ಹಣ್ಣಿನಿಂದ ತೆಗೆದು ಏನು ಮಾಡಿ ಅಂತ ಹೇಳಿದ್ರೆ ಕಟ್ ಮಾಡಿ ಆ ಕಡೆ ಒಂದು ಈ ಕಡೆ ಒಂದು ಮುಖ್ಯ ದ್ವಾರದ ಹೊರಗಡೆ ಇಟ್ಕೊಳ್ಳಿ. ಮತ್ತೆ ಮನೆಯಲ್ಲಿರುವ ಎಲ್ಲರಿಗೂ ಕೂಡ ಆದಷ್ಟು ಉಂಟಲ್ಲ ಏನು ಮಾಡಿ ಅಂತ ಹೇಳಿದ್ರೆ ದೃಷ್ಟಿ ತೆಗಿಲಿಕ್ಕೆ ನೋಡಿ. ಏನು ಮಾಡ್ಬೇಕಂತ ಇಲ್ಲ, ಒಂದು ಉಪ್ಪನ್ನು ತಗೊಂಡು, ಒಂದು ಸ್ವಲ್ಪ ಉಪ್ಪನ್ನು ತಗೊಂಡು ಎಡ ಕೈಯಲ್ಲಿ ಇದು ಮಾಡಿದರೆ ಸಾಕಾಗುತ್ತೆ, ಇಳಿ ತೆಗೆದ್ರೆ ಸಾಕಾಗುತ್ತೆ ಆಯಿತಾ. ಒಂದು 7 ಸರ ಮಾಡಿದರೆ ಸಾಕಾಗುತ್ತೆ. ಅದು ಏನೆಲ್ಲ ಹೇಳಬೇಕು ಅಂತ ಹೇಳ್ಕೊಂಡು ನಿಮಗೆ ಗೊತ್ತುಂಟು ಆಯಿತಾ, ನಾನು ಅದನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಅದನ್ನು ಕೆಲಸ ಮಾಡಿ ಮತ್ತೆ ಏನು ಮಾಡಬೇಕು ಅಂತ ಹೇಳಿದರೆ ಮನೆಯ ಮುಖ್ಯ ದ್ವಾರದ ಎದುರುಗಡೆ ಏನು ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪನ್ನು ಮಧ್ಯಾಹ್ನದ ಸಮಯದಲ್ಲಿ, ಅಮಾವಾಸ್ಯೆ ಮಧ್ಯಾಹ್ನದ ಸಮಯದಲ್ಲಿ ಸ್ವಲ್ಪ ಉಪ್ಪನ್ನು ತಗೊಂಡು ಹೋಗಿ, ಕಲ್ಲುಪ್ಪನ್ನು, ಅದನ್ನು ನೀರಿನಲ್ಲಿ ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಮನೆಗೆ ಇದು ಮಾಡಿ ಏನಂದರೆ ಇಳೆ ತೆಗೆದು ಆ ಉಪ್ಪಿನ ನೀರನ್ನು ನಿಮ್ಮ ಮುಖ್ಯ ದ್ವಾರದ ಒಳಗೆ ಮೇಲೆಗೆ ಅಥವಾ ಕಿಟಕಿ ಉಂಟಲ್ಲ ಅದಕ್ಕೆಲ್ಲ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಯಾರಾದ್ರೂ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದ್ರೆ ಕೂಡ ಆ ದೃಷ್ಟಿ ಕೂಡ ಹೋಗೋದಿಲ್ಲ, ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಈ ಕೆಲಸವನ್ನು ಮಾಡಿ. ನಮ್ದು ಫಸ್ಟು ಏನು ಗೊತ್ತಾ, ನಮ್ಮ ಮನೆಯ ರಕ್ಷಣೆ ನಾವು ಮಾಡ್ಕೊಳ್ಬೇಕು, ಆಮೇಲೆ ಊರ ಮೇಲಿನ ರಕ್ಷಣೆ ಆಯ್ತಾ. ಅಂದರೆ ಮನೆಗೆ ಮಾರಿ ಊರಿಗೆ ಉಕ್ಕರಿ ಆಗಿರಬಾರ್ದು, ಫಸ್ಟು ನಾವು ಮನೆಗೆ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು ಬಯಸಬೇಕು. ಅದರಿಂದ ಈ ತಪ್ಪುಗಳನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.